ಡಿಕೆ ಸಂಪುಟ ಇಂದೇ ಫೈನಲ್ ಆಗುತ್ತಾ ತೀವ್ರ ಕುತೂಹಲವನ್ನ ಮೂಡಿಸಿದೆ. ದೆಹಲಿಯ ಪಾಲಿಟಿಕ್ಸ್ ಏನಾಗುತ್ತೆ, ಡಿಕೆ ಶಿವಕುಮಾರ್ ಅವರ ಒಂದು ಸಂಪುಟ ರಚನೆ ಇಂದೇ ಫೈನಲ್ ಆಗುತ್ತಾ ಅಂತ ಈಗಲೂ ಬೆಂಬಲಿಗರ ಬೆನ್ನಿಗೆ ನಿಂತಹ ಸಿದ್ದರಾಮಯ್ಯ ಸಿದ್ದು ಸಿಎಂ ಆದಾಗಿನಿಂದ ಸಂಪುಟದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಸಂಪುಟ ಏನಿತ್ತು ಅದೇ ಸಂಪುಟ ವಿಚಾರಕ್ಕೆ ಈಗ ಅವರು ಕೂಡ ಇರ್ತಾರಾ ಅಂತ ಪ್ರಶ್ನೆ ತೀವ್ರ ಕುತೂಹಲ ಮೂಡಿಸಿದೆ. ಈಗ ದೆಹಲಿ ಪಾಲಿಟಿಕ್ಸ್ ಏನಾಗುತ್ತೆ, ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅಂತ ಈಗಲೂ ಕೂಡ ಬೆಂಬಲಿಗರ ಬೆನ್ನಿಗೆ ನಿಂತಿದ್ದಾರೆ ಸಿದ್ದರಾಮಯ್ಯ. ಸಿದ್ದು ಸಿಎಂ ಆಗಿದ್ದಾಗ ಸಂಪುಟದಲ್ಲಿದ್ದಂತಹ ಸಚಿವರು ಅದೇ ಸಚಿವರನ್ನ ಮುಂದುವರಿಸುವಂತೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇದ್ದವ್ರನ್ನೇ ಮುಂದುವರಿಸಬೇಕು ಅಂತ ಪಟ್ಟು ಹಿಡಿದಿರುವಂಥದ್ದು. ನನ್ನ ಕೋಟವನ್ನ ನಾನೇ ಆಯ್ಕೆ ಮಾಡ್ತೇನೆ, ಹಠ ಬಿಡದೆ ಕೂತಿದ್ದಾರಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ. ನನ್ನ ಕೋಟ ಏನಿದೆ ಅದನ್ನ ನಾನೇ ಆಯ್ಕೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹಠ ಮಾಡಿ ಕೂತಿದ್ದಾರಂತೆ. ಡಿಕೆ ಸಂಪುಟ ಎಂದೇ ಫೈನಲ್ ಆಗುತ್ತಾ ತೀವ್ರ ಕುತೂಹಲ ಮೂಡಿಸಿದೆ ಈಗ ದೆಹಲಿ ಪಾಲಿಟಿಕ್ಸ್. ಈಗಲೂ ಬೆಂಬಲಿಗರ ಬೆನ್ನಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ನಿಂತಿರುವಂಥದ್ದು. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಂಪುಟದಲ್ಲಿ ಯಾರೆಲ್ಲ ಸಚಿವರಿದ್ರು ನೋಡಿ, ಅದೇ ಸಚಿವರನ್ನ ಮುಂದುವರಿಸಬೇಕು ಅಂತ ಇಲ್ಲಿ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ನನ್ನ ಕೋಟ ಏನಿದೆ ಆ ಕೋಟವನ್ನ ನಾನೇ ಆಯ್ಕೆ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹಠ ಮಾಡ್ತಾ ಇದ್ದಾರಂತೆ. ಏನು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಸಚಿವರಾಗಿದ್ರು ಅವರನ್ನ ಮುಂದುವರಿಸುವಂತೆ ಈಗ ಸಿದ್ದರಾಮಯ್ಯನವರು ಒಂದು ಕಡೆ ಪಟ್ಟು ಹಿಡಿತಾ ಇರುವಂಥದ್ದು. ಅಧಿಕಾರ ಬಿಟ್ಟರು ಅವರ ಬೆಂಬಲಿಗರ ಕೈ ಬಿಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಹಾಗಾಗಿ ಡಿ ಕೆ ಸಂಪುಟ ಸೇರ್ಪಡೆ ಮಾಡಿಸಲು ಸಾಕಷ್ಟು ಕಸರತ್ತು ನಡೆಸ್ತಾ ಇರುವಂಥದ್ದು. ನನ್ನ ಕೋಟ ಏನಿದೆ ನನ್ನ ಕೋಟದ ಆಯ್ಕೆನ ನಾನೇ ಮಾಡ್ತೀನಿ ಅಂತ ಬೆಂಬಲಿಗರ ಬೆನ್ನಿಗೆ ಸಿದ್ದರಾಮಯ್ಯನವರು ನಿಂತಿರುವಂಥದ್ದು. ಡಿ ಕೆ ಕ್ಯಾಬಿನೆಟ್ ಸೇರಿಸಲು ಕಸರತ್ತು ನಡೀತಾ ಇದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಂಪುಟದಲ್ಲಿ ಯಾರೆಲ್ಲ ಸಚಿವರಿದ್ರು ನೋಡಿ ಅದೇ ಸಚಿವರನ್ನ ಮುಂದುವರಿಸಬೇಕು ಅಂತ ಹೇಳಿ ಇಲ್ಲಿ ಸಿದ್ದರಾಮಯ್ಯನವರು ಪಟ್ಟು ಹಿಡಿತಾ ಇದ್ದಾರೆ. ನನ್ನ ಕೋಟವನ್ನು ನಾನೇ ಆಯ್ಕೆ ಮಾಡ್ತೀನಿ, ನಾನು ಯಾರನ್ನ ಆಯ್ಕೆ ಮಾಡ್ತೀನಿ ಅವರನ್ನು ಸಚಿವರನ್ನಾಗಿ ಮಾಡಿ ನೀವು ಅಂತ ಈಗ ಹೈಕಮಾಂಡ್ ಮುಂದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಮತ್ತೆ ಜೋರಾಯ್ತು ಕಾಂಗ್ರೆಸ್ನ ಹಿರಿಯ ಶಾಸಕರ ಲಾಬಿ. ನೋಡಿ ಈಗ ಮತ್ತೆ ಜೋರಾಗಿ ಶುರುವಾಗ್ತಾ ಇದೆ ಹಿರಿಯ ಶಾಸಕರ ಲಾಬಿ. ನನಗೂ ಬೇಕು ಅಂತ ಹೇಳಿ ಮತ್ತೆ ಒತ್ತಡ ಹೆಚ್ಚಾಗ್ತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಏನು ಹಿರಿಯ ಶಾಸಕರು ಯಾರಿದ್ದಾರೆ ಅವ್ರು ನನಗೂ ಬೇಕು ಅಂತ ಹೇಳಿ ಈಗ ಮತ್ತೆ ಒತ್ತಡ ಏರ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತರಿಗೆ ಶಾಕ್. ಸಿದ್ದು ಕೆಲ ಆಪ್ತರಿಗೆಲ್ಲ ಡಿಕೆ ಸಂಪುಟ ಸೇರುವಂತಹ ಭಾಗ್ಯ. ಸಿದ್ದರಾಮಯ್ಯ ಆಪ್ತರನ್ನ ಹೈಕಮಾಂಡ್ ಕೈ ಬಿಡ್ತಾ ಅನ್ನುವಂಥ ಪ್ರಶ್ನೆ. ಮಹದೇವಪ್ಪ ಎಚ್ ಕೆ ಪಾಟೀಲ್ಗೂ ಕೂಡ ಸಿಗಲ್ಲ ಮಂತ್ರಿಗಿರಿ ಅನ್ನುವಂಥ ಮಾಹಿತಿ ಇದೆ. ಇನ್ನು ಅನೇಕ ಹಿರಿಯರಿಗೆ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಚ್ಚರಿಯಂತೆ ಮಂತ್ರಿ ಪಟ್ಟಿಗೆ ಬಿ ಕೆ ಹರಿಪ್ರಸಾದ್ ಹೆಸರಿರುವಂಥದ್ದು. ಎಚ್ ಕೆ ಪಾಟೀಲ್ಗೆ ಸ್ಪೀಕರ್ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಡಿ ಕೆ ಸಂಪುಟದಿಂದ ಜಮೀರ್ಗೆ ಕಿಕ್ ಔಟ್ ಭಾಗ್ಯ ಆಗುತ್ತಾ, ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ವಾ ಡಿ ಕೆ ಕ್ಯಾಬಿನೆಟ್ನಲ್ಲಿ ಅನ್ನುವಂಥ ಪ್ರಶ್ನೆ. ಈಗ ನೋಡಿ ಹಿರಿಯ ಶಾಸಕರು ಏನಿದ್ದಾರೆ ಅವರೀಗ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕರು ಲಾಬಿ ನಡೆಸಲು ನನಗೂ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಒತ್ತಡವನ್ನ ಪದೇ ಹಾಕ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಆಪ್ತರಿಗೆ ಶಾಕಿಂಗ್. ಸಿದ್ದು ಕೆಲ ಆಪ್ತರಿಗೆ ಇಲ್ಲಿ ಡಿ ಕೆ ಸಂಪುಟ ಸೇರುವಂತಹ ಭಾಗ್ಯ ಇಲ್ಲ. ಸಿದ್ದರಾಮಯ್ಯ ಆಪ್ತರನ್ನ ಹೈಕಮಾಂಡ್ ಕೈ ಬಿಡ್ತಾ ಇಲ್ಲಿ ಡಿ ಕೆ ಕ್ಯಾಬಿನೆಟ್ಗೆ ಸೇರೋದಿಲ್ವಾ, ಮಹದೇವಪ್ಪ ಹಾಗೂ ಎಚ್ ಕೆ ಪಾಟೀಲ್ಗೆ ಇಲ್ಲಿ ಮಂತ್ರಿಗಿರಿ ಸಿಗೋದಿಲ್ವಾ ಡಿ ಕೆ ಕ್ಯಾಬಿನೆಟ್ನಲ್ಲಿ ಅಂತ ಇನ್ನು ಅನೇಕ ಹಿರಿಯರಿಗೆ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಅಚ್ಚರಿಯಂತೆ ಮಂತ್ರಿ ಪಟ್ಟಿಗೆ ಬಿ ಕೆ ಹರಿಪ್ರಸಾದ್ ಹೆಸರು ಕೂಡ ಕೇಳಿಬರ್ತಾ ಇದೆ. ಎಚ್ ಕೆ ಪಾಟೀಲ್ಗೆ ಸ್ಪೀಕರ್ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಅವರಿಗೆ ಸಚಿವ ಸ್ಥಾನದ ಬದಲು ಸ್ಪೀಕರ್ ಸ್ಥಾನ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು ಸಿದ್ದರಾಮಯ್ಯ ಕೋಟವನ್ನು ನೋಡೋದಾದ್ರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯನವರ ಕೋಟದಲ್ಲಿ ಬರ್ತಾರೆ. ಹಾಗೆ ದಿನೇಶ್ ಗುಂಡೂರಾವ್ ಇರುವಂಥದ್ದು. ಅಂದರೆ ನನ್ನ ಕೋಟವನ್ನು ನಾನೇ ಆಯ್ಕೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಅದರಲ್ಲಿ ದಿನೇಶ್ ಗುಂಡೂರಾವ್ ಬರ್ತಾರೆ. ಸಂತೋಷ್ ಲಾಡ್ ಇವರನ್ನು ಕೂಡ ಸಿದ್ದರಾಮಯ್ಯನವರು ಆಯ್ಕೆ ಮಾಡಲು ಮುಂದಾಗ್ತಾ ಇರುವಂಥದ್ದು. ಇನ್ನು ಕೆ ವೆಂಕಟೇಶ್ ಇದ್ದಾರೆ ಸಿದ್ದರಾಮಯ್ಯನವರ ಕೋಟದಲ್ಲಿ. ಸಿದ್ದರಾಮಯ್ಯನವರು ಅವರ ಕೋಟವನ್ನು ನಾನೇ ಆಯ್ಕೆ ಮಾಡ್ತೀನಿ ಅಂತ ಹೇಳಿರೋದು. ಪೊನ್ನಣ್ಣ ಇದ್ದಾರೆ, ತಿಮ್ಮಾಪುರ್ ಇರುವಂಥದ್ದು. ಸಿದ್ದರಾಮಯ್ಯನವರ ಕೋಟದಲ್ಲಿ ಡಿ ಕೆ ಕ್ಯಾಬಿನೆಟ್ ಸೇರಲು
ಎಚ್ ಸಿ ಮಹದೇವಪ್ಪ, ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಎಚ್ ಸಿ ಮಹದೇವಪ್ಪ ಗುರುತಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತರಾಗಿರುವಂಥದ್ದು. ಇನ್ನು ಕೆ.ಎನ್. ರಾಜಣ್ಣ ಕೂಡ ಇರುವಂಥದ್ದು. ಇವರೆಲ್ಲರೂ ಸಿದ್ದರಾಮಯ್ಯನವರ ಒಂದು ಕೋಟದಲ್ಲಿದ್ದಾರೆ. ಬಿ ನಾಗೇಂದ್ರ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಕೋಟದಲ್ಲಿರುವಂಥದ್ದು. ಸಿದ್ದರಾಮಯ್ಯನವರು ನನ್ನ ಕೋಟವನ್ನು ನಾನೇ ಆಯ್ಕೆ ಮಾಡ್ತೀನಿ, ಅಂದರೆ ನನ್ನ ಒಂದು ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಸಚಿವರಾಗಿದ್ರು ಅವರನ್ನು ಮುಂದುವರಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ.